ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲೋದಿಕೇರಿ ಪ್ರಗತಿಪರ ಸಂಘಟನೆ ವತಿಯಿಂದ ಕ್ರಿಶ್ಚಿಯನ್ ಕನ್ಯಾಸ್ತ್ರೀಗಳ ಮೇಲೆ ನಡೆಸಿದ ದೌರ್ಜನ್ಯವನ್ನು ಖಂಡಿಸಿ ಛತ್ತೀಸ್ಗಢ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವ ಬೆನ್ನಲ್ಲೇ ಪ್ರಯಾಣಿಕರು ಪರದಾಡುವಂತಾಗಿದೆ. ಮೈಸೂರು ಕೊಡಗು ಗೌಡ ಸಮಾಜದಲ್ಲಿ ಆಟಿ ಗೌಜಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ಸಿದ್ದಾಪುರ ಸಮೀಪದ ನೆಲ್ಲೂದಿಕೇರಿ ಪ್ರಗತಿಪರ ಸಂಘಟನೆಯ ವತಿಯಿಂದ ಕ್ರಿಶ್ಚಿಯನ್ ಕನ್ಯಾಸ್ತ್ರೀಗಳ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಿ ಇವರ ಮೇಲೆ ಹೂಡಿರುವ ಸುಳ್ಳು ಮೊಕದ್ದಮೆಯನ್ನು ಹಿಂಪಡೆಯಬೇಕೆಂದು ಛತ್ತೀಸ್ಗಢ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ನೆಲ್ಲುದಿಕೇರಿ ಪ್ರಗತಿಪರ ಸಂಘಟನೆಯ ವತಿಯಿಂದ ಛತ್ತೀಸ್ಗಢದಲ್ಲಿ ಕ್ರಿಶ್ಚಿಯನ್ ಕನ್ಯಾಸ್ತ್ರೀಗಳ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಿ ಮತ್ತು ಇವರ ಮೇಲೆ ಹೂಡಿರುವ ಸುಳ್ಳು ಮೊಕದ್ದಮೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಛತ್ತೀಸ್ಗಢ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಮುಖಂಡರಾದ ಪಿಆರ್ ಭರತ್ ಹಾಗೂ ಕೆಪಿಸಿಸಿ ಸದಸ್ಯರಾದ ಜೋಸೆಫ್ ಸಾಮ್ ಛತ್ತೀಸ್ಗಢ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಪ್ರಮುಖರಾದ ಉದಯ್ ಕುಮಾರ್, ಮೋನಪ್ಪ, ಜೋರ್ಜ್, ಸೌಕರ್, ಜೋಯಿ, ವರ್ಗೀಸ್, ಯೂಸಫ್, ಹಬೀಬ್, ಚಂದ್ರ, ಜೈಲಿ, ಶಿವರಾಮ್, ಬೋಜಿ, ಲಲಿತಮ್ಮ, ರವಿ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮುಖಾಂತರ ಇವತ್ತು ಭಯಪಡಿಸತಕ್ಕಂದಾಗ ನೀತಿ ಏನಿದೆ ಇದರ ವಿರುದ್ಧವಾಗಿ ಇವತ್ತು ಜನ ಆಂದೋಲನ ಕೇಳಬೇಕಾಗಿದೆ. ಬಂಧುಗಳೇ, ಈ ಕನ್ಯಾಸ್ತ್ರೀಗಳ ಬಗ್ಗೆ ಮಾತಾಡುವಾಗ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವರು ಇಡೀ ತಮ್ಮ ಜೀವನದ ಹುಟ್ಟಿನಿಂದ ಕೂಡ ಹುಟ್ಟಿನಿಂದ ಸಾಯುವ ಕೊನೆಯ ಗಳಿಗೆವರೆಗೂ ಕೂಡ ಅವರು ಈ ದೇಶದಲ್ಲಿರ್ತಕ್ಕಂತಹ ಅತಿ ಕಡು ಬಡತನದಲ್ಲಿರ್ತಕ್ಕಂಥ ಬಡವರ ಹಸಿವಿನ ಬಗ್ಗೆ ಚಿಂತೆ ಮಾಡಿರ್ತಕ್ಕಂಥವರು ಮದರ್ ತೆರೇಸಾ. ಆರ್ಥಿಕ ಮೂಲ ಇಲ್ಲದಿರತಕ್ಕಂತಹ ಆ ಎರಡು ಮಕ್ಕಳನ್ನ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರು ಛತ್ತೀಸ್ಗಢನಿಂದ ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗತಕ್ಕಂಥ ಸಂದರ್ಭದ ಒಳಗಡೆನೆ ಛತ್ತೀಸ್ಗಢನಲ್ಲಿರ್ತಕ್ಕಂತಹ ಆ ಬುರ್ಗ್ ಅನ್ನತಕ್ಕಂತಹ ರೈಲ್ವೆ ಸ್ಟೇಷನ್ ಒಳಗಡೆ ಒಬ್ಬ ರೈಲ್ವೆ ಪೊಲೀಸ್ ಅಧಿಕಾರಿ ಅಲ್ಲಿಯ RSS ಸಂಘ ಪರಿವಾರದವರಿಗೆ ಸೂಚನೆಯನ್ನ ಕೊಡ್ತಾರೆ. ಹೇಗಾದ್ರೂ ಮಾಡಿ RSS ನವರಿಗೆ ವಿಷಯವನ್ನ ತಿಳಿಸ್ತಾ ಈ ಕನ್ಯಾಸ್ತ್ರೀಗಳು ಎರಡು ಮಕ್ಕಳನ್ನ ಮತಾಂತರ ಮಾಡಲಿಕ್ಕೆ ಎರಡು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಹುಡುಗನನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಬಂದು ಟ್ರೈನಿಗೆ ಕಾಯ್ತಿದ್ದಾಗ ಅಲ್ಲಿ ರೈಲ್ವೆ ಪೊಲೀಸ್ ಒಬ್ಬರು ಯಾರಿಗೋ ಒಂದು ಸಂಘಟನೆಗೆ ತಿಳಿಸಿ ಅವರೆಲ್ಲರೂ ಒಟ್ಟಿಗೆ ಬಂದು ಈ ಕ್ರೈಸ್ತ ಎರಡು ಕನ್ಯಾಸ್ತ್ರೀ ಮತ್ತು ಇಬ್ಬರು ಹುಡುಗಿಯರು ಮತ್ತೊಬ್ಬ ಯುವಕನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಬೇಕು ಅಂತೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋದಾಗ ಈ ಎರಡು ಹೆಣ್ಣು ಮಕ್ಕಳ ತಂದೆ ತಾಯಿಯವರಿಂದ ಅವರು ಪರ್ಮಿಷನ್ ತಗೊಂಡಿದ್ರು. ಅವರಿಗೂ ಗೊತ್ತಿತ್ತು ಅವರು 18 ವರ್ಷ ದಾಟಿದ ಹೆಣ್ಣು ಮಕ್ಕಳಾಗಿದ್ದರು. ಹಾಗೂ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರ ಮುಂದೆ ಪೊಲೀಸರ ಮುಂದೆನೇ ಅವರು ದೌರ್ಜನ್ಯ ಮಾಡಕ್ಕೆಲ್ಲ ಹೋದರು. ಈ ಕೇಸಿಗೆ 2ನೇ ಸಾರಿ FIR ಮಾಡಲೇಬೇಕು ಅಂತೇಳಿ ಇಲ್ಲದ ಮಾನವ ಮಾರಾಟ ಹಾಗೂ ಕನ್ವರ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಮೊಕದ್ದಮೆ ಮಾಡಿ 9 ದಿವಸ ಅವರು ಜೈಲಲ್ಲಿ ಇರುವಂತೆ ಮಾಡಿ ಅವರನ್ನು ಜೈಲಿಗೆ ಹಾಕಿದರು. ಇವರು ನಿಜವಾಗಿ ಮಾಡಿದ್ದೇನೆಂದರೆ ಎರಡು ಮಕ್ಕಳಿಗೆ ನರ್ಸ್ ಟ್ರೈನಿಂಗ್ ಕೊಟ್ಟು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಹೊರಟಿರುವುದರಿಂದ ಬಸ್ ಸಂಚಾರವು ಸಂಪೂರ್ಣ ಸ್ಥಗಿತಗೊಂಡಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಕರೆ ಕೊಟ್ಟಿರುವುದರಿಂದ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಬಸ್ ನಿಲ್ದಾಣದಲ್ಲಿ ಖಾಸಗಿ ಟೆಂಪೋ ಇನ್ನಿತರ ವಾಹನಗಳಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದಾರೆ. ಪ್ರಯಾಣಿಕರ ಸಂಖ್ಯೆಯು ತೀರಾ ಕಡಿಮೆಯಾಗಿತ್ತು. ಈವರೆಗೆ ಗ್ಯಾರಂಟಿ ಯೋಜನೆಯಡಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದ ಮಹಿಳೆಯರು ಇಂದು ದುಡ್ಡು ಕೊಟ್ಟು ಪ್ರಯಾಣಿಸುವಂತಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ, ರಸ್ತೆಗೆ ಇಳಿಯದ ಬಸ್ಸುಗಳು, ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಬೆನ್ನಲ್ಲೇ ಪ್ರಯಾಣಿಕರು ಪರದಾಡುವಂತಾಗಿದೆ.
ಎಸ್ಆರ್ಟಿಸಿ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಾರಿಗೆ ಸಂಸ್ಥೆಯ ಯಾವುದೇ ಬಸ್ಸುಗಳು ರೋಡಿಗೆ ಇಳಿಯದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡಬೇಕಾಯಿತು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಇಲ್ಲದ ಕಾರಣದಿಂದಾಗಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು. ಖಾಸಗಿ ವಾಹನಗಳು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಒಳಗೆ ಆಗಮಿಸಿ ರಾಜಾರೋಷವಾಗಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಅವರು ತಲುಪಬೇಕಾದ ನಿರ್ದಿಷ್ಟ ಸ್ಥಳಗಳಿಗೆ ದುಬಾರಿ ಹಣ ಪಡೆದು ತಲುಪಿಸಿದ್ದು ವಿಶೇಷವಾಗಿತ್ತು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿರುವ ಮಾಹಿತಿ ಇಲ್ಲದ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ವಾಹನಗಳ ಸಂಚಾರವು ಸಂಪೂರ್ಣವಾಗಿ ಸ್ತಬ್ಧವಾಗಿರುವುದರಿಂದ ಪರದಾಡಬೇಕಾಯಿತು. ಬಸ್ ಕಾದು ಎಲ್ಲ ತೊಂದರೆ ಆಯ್ತಾ ಇದೆ. ಕೊಟ್ಟು ಸರಿಯಾಗಿ ಕೊಟ್ಟಿದ್ರೆ ಅವ್ರು ಎಷ್ಟಪ್ಪ ಸಭೆ ಕರೆದ್ರಿ, ಏನು ಮಾಡಿದ್ರಿ, ಎಷ್ಟಪ್ಪ ನೀವು ಮೀಟಿಂಗ್ ಮಾಡಿದ್ರಿ, ಇನ್ನೂ ನೀವು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಅವ್ರ ಸಂಬಳ ಬರೋದ್ರಲ್ಲಿ ಎಷ್ಟು 38 ತಿಂಗಳಿಗೆ ಬರಬೇಕು, ಈ ತಿರ್ಗಿ 14 ತಿಂಗಳು ಕೊಟ್ಟಿದ್ರೆ ಅವ್ರು ಏನು ಮಾಡ್ತಾರೆ? ಅವ್ರು ಮಾಡೋದೇನು? ಅವ್ರು ಹೆಂಗೆ ಅವ್ರ ಸಂಸಾರಗಳು ಹೆಂಗೆ ನಡೀಬೇಕು? ಸುಮ್ಮನೆ ಎಲ್ಲ ಬಂದು ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆಯಲ್ಲ. ನೀವು ಸಂಬಳ ಜಾಸ್ತಿ ಮಾಡಿಲ್ಲ, ಏನಿಲ್ಲ, ಎಂಥದ್ದಿಲ್ಲ, ಕೊಡೋದಾರು ಸರಿಯಾಗಿ ಕೊಟ್ಟಿಲ್ಲ. ಕುಟುಂಬಸ್ಥರು ಎಂಪ್ಲಾಯೀಸ್ ಎಲ್ಲ 15 ಲಕ್ಷ ಜನ ಅವರೇ, ಅವ್ರೇನು ಓಟ್ ಹಾಕಿಲ್ವ ಅವತ್ತು? ಸುಮ್ಮನೆ ಗೆದ್ದುಬಿಟ್ಟಿದ್ರ ನೀವು? ಕಷ್ಟಪಡ್ತಾರೆ, ಕೊಡಿ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಅವ್ರಿಗೆ. ಈ ಫ್ರೀ ಮಾಡಿ ಅಂತ ಯಾರು ಹೇಳಿದ್ರು? ಎಲ್ಲ ಮಾಡವ್ರೆ. ಮಾಡದೇ ಇರೋರು ಯಾರು? ಏನು ಮಾಡ್ಕೊಂಡವ್ರೆ? ಯಾರು ದುಡ್ಡು ಮಾಡ್ಕೊಂಡವ್ರೆ? ಯಾರು ಅವ್ರ ಲೀಡ್ರುಗಳು? ಇನ್ಯಾರು? ಸಾರ್ವಜನಿಕರಿಗೆ ಇವತ್ತಾಗಿರುವಂಥ ಅನಾನುಕೂಲಕ್ಕೆ ನಾವು ತುಂಬ ಇದು ಮಾಡ್ತೇವೆ, ತುಂಬ ಇದನ್ನ ವ್ಯಕ್ತಪಡಿಸ್ತೇವೆ, ವಿಷಾದ ವ್ಯಕ್ತಪಡಿಸ್ತೇವೆ. ಆದರೆ ಇತ್ತೀಚೆಗೆ ನಾವು ನೋಡ್ತೇವೆ, ಇತ್ತೀಚೆಗೆಲ್ಲ ಇದು ವರ್ಷಾಂತರಕ್ಕೂ ನಡ್ಕೊಂಬತ್ತಾ ಇರೋದು. 1964ರಿಂದ ಇದುವರೆಗೂ ನಡ್ಕೊಂಬತ್ತಾ ಇರೋದು ಈ ಚಾಲಕ ನಿರ್ವಾಹಕರ ಮೇಲೆ ದೌರ್ಜನ್ಯ ನಡ್ಕೊಂಬತ್ತಾ ಇದೆ. ಇದು ಹೆಂಗೆ ನಾವು ಸೈಟ್ ಮಾಡಿದ್ರೆ ನಮ್ಮವರೇ ಅಧಿಕಾರಿಗಳು ನಮ್ಗೆ ತಡೀತಾರೆ. ಹಾಗಾಗಿ ನಾನು ನೋಡಿ 81ರಲ್ಲಿ ನಮಗೆ 905 ರೂಪಾಯಿ ಬೇಸಿಕ್. ಆಗ ಎಲ್ಲೂ ನಾವು ನಮ್ಮ ಜೀವನ ಸರಿಯಾದ ರೀತಿ ನಡೀತಿತ್ತು ಅಂತ ಇಟ್ವಿ. ಈಗ ಎಷ್ಟು ಸಾವಿರ ಆದರೂ ಮೂಟೆಯಲ್ಲಿ ದುಡ್ಡು ತೊಗೊಂಡೋಗಿ ಬ್ಯಾಗಲ್ಲಿ ಸಾಮಾನು ತರುವಂಥ ಕಾಲ ಬಂದಿದೆ. ನಮಗೀಗ 38 ತಿಂಗಳು ಬಾಕಿ ಕೊಟ್ಟಿಲ್ಲ, ಬಾಕಿ ವೇತನನೇ 38 ತಿಂಗಳು ಕೊಟ್ಟಿಲ್ಲ. ಆದರೆ ಈ 38 ತಿಂಗಳ ಜೊತೆಗೆ ನಮ್ಮ ಸಾರ್ವಜನಿಕರು ನಮ್ಮ ಎಲ್ಲ ಸಹಕಾರವನ್ನು ಕೊಡಬೇಕಂತಂದರೆ, ನಮ್ಮ ಇದು ಸ್ಟ್ರೈಕ್ ಯಶಸ್ವಿ ಆಗಬೇಕಂದ್ರೆ ನಮ್ಮ ಸಾರ್ವಜನಿಕರು ನಮ್ಮನ್ನ ಯಾರೋ ಅಂತ ತಿಳ್ಕೊಳ್ಳೋದು ಬೇಡಿ. ಯಾಕಂದರೆ ಒಬ್ಬರಿಗೆ ನಾವು ಭಾವ ಆಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪೊನ್ನಂಪೇಟೆ ತಾಲೂಕಿನ ಬಲ್ಯಮುಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಗೋಣಿಕೊಪ್ಪದ ರೋಟರಿ ಸಂಸ್ಥೆ ವತಿಯಿಂದ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈಚೆಗೆ ಪೊನ್ನಂಪೇಟೆ ತಾಲೂಕು ಬಲ್ಯಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಚಮಕೇರಿ, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಡಿಕೇರಿ ಮತ್ತು ಬಲ್ಯಮಂಡೂರು 3 ಶಾಲೆಯ ವಿದ್ಯಾರ್ಥಿಗಳಿಗೆ ಗೋಣಿಕೊಪ್ಪದ ರೋಟರಿ ಸಂಸ್ಥೆಯ ವತಿಯಿಂದ ಲೇಖನಿ ಸಾಮಗ್ರಿ ವಿತರಿಸಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ದಯಂಡ ಜಯಂತಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಮತಿ ಸುಶೀಲಾ, ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ವಿಜಯ್, ಕಾರ್ಯದರ್ಶಿ ಶ್ರೀ ಪ್ರಮೋದ್ ಕಾಮತ್, ಸಹಾಯಕ ರಾಜ್ಯಪಾಲರಾದ ದಿಲನ್ ಚಂಗಪ್ಪ, ವೈದ್ಯರಾದ ಚಂದ್ರಶೇಖರ್ ಅವರು ಮಾತನಾಡಿ, ಮಕ್ಕಳು ಲೇಖನಿ ಸಾಮಗ್ರಿಗಳ ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಬಲ್ಯಮಂಡೂರು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಕೆಪಿ ಪವಿತ್ರ, ತುಚಮಕೇರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಸುಬ್ರಹ್ಮಣ್ಯ, ನಡಿಕೇರಿ ಶಾಲೆಯ ಮುಖ್ಯ ಶಿಕ್ಷಕಿ ಎಎನ್ ದಿವ್ಯಾ, ಶಿಕ್ಷಕರಾದ ಶ್ರೀ ತಿರುವನಹಳ್ಳಿ ಮಡ ಜೀವನ್, ಶ್ರೀಮತಿ ಹಸೀನಾ, ಶ್ರೀಮತಿ ರೇಖಾ, ಶ್ರೀಮತಿ ಮಂಜುಳಾ, ಅಂಗನವಾಡಿ ಕಾರ್ಯಕರ್ತೆ ಪದ್ಮ ಎಂಕೆ, ಸಹಾಯಕಿ ಸೌಮ್ಯ, ಗ್ರಾಮಸ್ಥರಾದ ಪ್ರೇಮ, ಸುಜನಮ್ಮ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶೀಯನಿ, ಕುಶಾಲನಗರ. ಮೈಸೂರು ಕೊಡಗು ಗೌಡ ಸಮಾಜದಲ್ಲಿ ಆರ್ಟಿ ಗೌಜಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ತಮ್ಮದೇ ಸಂಸ್ಕೃತಿ ಸಂಪ್ರದಾಯವನ್ನ ಹೊಂದಿರುವ ಕೊಡಗು ಗೌಡ ಸಮುದಾಯದವರು ತಮ್ಮ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯನ್ನ ಸಾರ್ವಜನಿಕ ಸಮಾರಂಭಗಳ ಮೂಲಕ ಇತರರಿಗೂ ಪಸರಿಸುವ ಪ್ರಯತ್ನ ಮಾಡಬೇಕೆಂದು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಕೆವಿ ಶ್ರೀಧರ್ ಅಭಿಪ್ರಾಯಪಟ್ಟರು. ಆರ್ಟಿ 18ರ ಪ್ರಯುಕ್ತ ಮೈಸೂರು ಕೊಡಗು ಗೌಡ ಸಮಾಜದಲ್ಲಿ ಏರ್ಪಡಿಸಿದ್ದ ಆರ್ಟಿ ಗೌಜಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕೊಡಗು ಗೌಡರ ಶ್ರೇಷ್ಠ ಭಾಷೆ, ಸಂಸ್ಕೃತಿ, ಆಹಾರ ಪದ್ಧತಿ ಕ್ರಮಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ತಮ್ಮ ಸಂಸ್ಕೃತಿ ಇತರರಿಗೂ ಹಂಚಿಕೆಯಾಗಿ ಅದು ಶಾಶ್ವತವಾಗಿರುವಂತೆ ನೋಡಿಕೊಳ್ಳಬೇಕೆಂದು ಕರೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಮೈಸೂರು ಕೊಡುಗೌಡ ಸಮಾಜದ ಅಧ್ಯಕ್ಷರಾದ ಕೊಂಬಾರನ ಬಸಪ್ಪನವರು ವಹಿಸಿದ್ದರು. ಕೊಡಗು ಗೌಡ ಮಹಿಳಾ ಒಕ್ಕೂಟದ ನಡುಬೆಟ್ಟಿ ಗೀತಾ ಲಕ್ಷ್ಮಣ ಮಾತನಾಡಿದರು.
ಸಮಾಜದ ಹಿರಿಯರಾದ ಕುಯ್ಯಮಡಿ ರಾಮಪ್ಪ ಹಾಗೂ ನಡುಮನೆ ರುಕ್ಮಿಣಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕೊಡಗು ಗೌಡ ಸಮಾಜದ ಕಾರ್ಯದರ್ಶಿ ಪೊನ್ನಟ್ಟಿನಂದ ಹಾಗೂ ಕೊಡಗು ಗೌಡ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಕುಂಟುಪಣಿ ಶೀಲಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆಟಿಗೌಜಿ ಕಾರ್ಯಕ್ರಮದ ಪ್ರಯುಕ್ತ 18 ಮಳಿಗೆಗಳಲ್ಲಿ ವಿವಿಧ ಬಗೆಯ ಕೊಡಗಿನ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕಿಡಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳಸದ ಆನಂದ ನಾಪೋಕ್ಲು. ಕೊನೆಯ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲಹುದಿಕೇರಿ ಪ್ರಗತಿಪರ ಸಂಘಟನೆ ವತಿಯಿಂದ ಕ್ರಿಶ್ಚಿಯನ್ ಕನ್ಯಾಸ್ತ್ರೀಗಳ ಮೇಲೆ ನಡೆಸಿದ ದೌರ್ಜನ್ಯವನ್ನು ಖಂಡಿಸಿ ಛತ್ತೀಸ್ಗಢ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವ ಬೆನ್ನಲ್ಲೇ ಪ್ರಯಾಣಿಕರು ಪರದಾಡುವಂತಾಗಿದೆ. ಮೈಸೂರು ಕೊಡಗು ಗೌಡ ಸಮಾಜದಲ್ಲಿ ಆಟಿಗೌಜಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.